ಸಿನಿಮಾದಲ್ಲಿ ಇರ್ತಕ್ಕಂಥ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು, ಸೊ ಹೇಗೆಲ್ಲ ಇದೆಲ್ಲ ಪ್ಲ್ಯಾನ್ ಹೆಂಗೆ ಆಯಿತು ಏನು ಕೋಟಿ ಸಂಪಾದಿಸೋ ಒಂದು ಸಾಲಲ್ಲಿ ಡಾಲಿ ಅವರಿಗೆ ಟ್ರಿಗರ್ ಮಾಡ್ತಾನೆ ಇರ್ತೀರ, ಬಟ್ ಟ್ರಿಗರ್ ಆಗಲ್ಲ. ಇಲ್ಲ, ಅದು ಆ ಪಾತ್ರ ಅವರು ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಆ್ಯಕ್ಟಿಂಗೇ ಒಂದು ಈ ಸಿನಿಮಾದ ಸ್ಟ್ರೆಂತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಮೈಸೂರಿಗೆ ಹೋದಾಗ ನಾನು ಪ್ರೀಮಿಯರು ಎಲ್ಲ ಶೋಗಳು ಫುಲ್ ಇದ್ವು. ಅದು ಮೊದಲನೇ ಸರ್ಪ್ರೈಸ್ ನನಗೆ ಯಾರಾದರೂ ಯಾಕಾದರೂ 150 ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಬೇಕು. ಈ ಸಿನಿಮಾದಲ್ಲಿ ಡಾಲಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ಯಾರ್ದಾದ್ರೂ ಅವರೆಲ್ಲ ಪ್ರೂವ್ ಮಾಡಿದ್ದಾರೆ. ನಾನಿದು ನನ್ನ ಮೊದಲನೇ ಸಿನಿಮಾ, ನಾನು ಬಿಗಿನರು, ಒದ್ದಾಡ್ಕೊಂಡು ಈ ಪಿಕ್ಚರ್ ಮಾಡಿದ್ದೀನಿ. ಯಾರಾದರೂ ಯಾಕಾದರೂ 150 ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನನಗೆ ಕ್ವಶನ್ ಮಾರ್ಕ್ ಇತ್ತು, ಈಗಲೂ ಇದೆ. ಬಟ್ ನಿನ್ನೆ 4 ಶೋ ಮೈಸೂರಲ್ಲಿ ಫುಲ್ ಮಾಡಿದರು. ನಿನ್ನೆ ಪ್ರೀಮಿಯರ್ಗಳಲ್ಲಿ ಅಟ್ಲೀಸ್ಟ್ 6-7 ಶೋಗಳಲ್ಲಿ 3 ಶೋ ಬೆಂಗಳೂರಲ್ಲಿ ಫುಲ್ ಮಾಡಿದರು. ನನಗೆ ನಿಜವಾಗಿ ಖುಷಿಯಾಗಿದೆ, ಯಾಕೆಂದರೆ ಈ ಥರ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಂದು ನನಗೊಂದು ಚಾನ್ಸ್ ಕೊಡ್ತಿದ್ದಾರೆ ಅಂತ. ಇವತ್ತು ಅದು ಇನ್ನೊಂದಷ್ಟು ಸಂಖ್ಯೆ ಎಲ್ಲ ಆದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ನನಗೆ ಈ ಸಿನಿಮಾವನ್ನು ಒಂದು ಸತಿ ನೋಡಿ ನೀವು ಪ್ರತಿಕ್ರಿಯೆ ಕೊಡಿ ಅನ್ನೋದು ರಿಕ್ವೆಸ್ಟು. ಜೊತೆಗೆ ವಿಚಾರದಲ್ಲಿ ಇಂಡಸ್ಟ್ರಿ ಒಬ್ಬ ಸಿನಿಮಾ ಕೃಷಿಕ ಸಿಕ್ಕಿದ್ದಾನೆ ಅನ್ನುವಂಥ ವಿಚಾರ ಮಾತಾಡ್ತಿದ್ದಾರೆ. ಹಂಗೆ ಮಾತಾಡ್ತಿದ್ದಾರೆ, ಖುಷಿ ಆಯಿತು. ಸೊ ಮಾತಾಡ್ತಾ ಇದ್ದರೆ ಅದೇನಿಲ್ಲ. ನನ್ನ ಪ್ರಕಾರ ಇದು ನಾನು ಒಂದೇ ಹೆಜ್ಜೆ ಇಟ್ಟಿದ್ದೀನಿ. ಈ ಒಂದೇ ಹೆಜ್ಜೆ ಜನರಿಗೆ ಖುಷಿ ಆದರೆ 10 ಹೆಜ್ಜೆ ಇಡೋಕ್ಕೆ ಖುಷಿ ಆಗುತ್ತೆ. 10 ಕತೆಗಳನ್ನು ಹೇಳಬೇಕು, ಇನ್ನೂ ಬೆಟರಾಗಿ ಹೇಳಬೇಕು. ಈಗ ಹೇಳಿರುವ ಕತೆ ಒಂದು ಥರ ಹೇಳಿದ್ದೀನಿ. ಇಲ್ಲಿ ಇದು ಫಸ್ಟ್ ಅನುಭವ. ಈ ಅನುಭವ ಇದ್ದಿದ್ದರೆ ಈ ಕಥೆಯನ್ನು ಇನ್ನೂ ಬೇರೆ ಥರ ಹೇಳ್ತಾ ಇದ್ನೋ ಗೊತ್ತಿಲ್ಲ. ನನಗೆ ಒಂದು ಇನ್ನೋಸೆಂಟ್ ಅಟೆಂಪ್ಟ್ ಆಗಿದೆ. ಎಕ್ಸ್ಪೀರಿಯನ್ಸ್ನಿಂದ ಆಗುವ ಅಟೆಂಪ್ಟನ್ನು ಮಾಡಬೇಕು ಮುಂದೆ. ಅದಕ್ಕೆ ಈ ಸಿನಿಮಾ ಶಕ್ತಿ ಕೊಡಬೇಕು. ಇವತ್ತು ಬೆಳಿಗ್ಗೆ ಈ ವೀರೇಶ್ ಥಿಯೇಟ್ರಲ್ಲಿ ಆ ಶಕ್ತಿ ಸ್ವಲ್ಪ ಬಂದಿದೆ. ಸ್ವಲ್ಪ ಮುನ್ನುಗ್ಗೋ ಒಂದು ಶಕ್ತಿ ಜನ ಕೊಡ್ತಾರೆ ನನಗೆ ಅಂತ ಆಸೆ ಪಡ್ತೀನಿ. ಜೊತೆಗೆ ಮಾಲಿಯವರೆಲ್ಲ ಕೇಳ್ತಾರೆ ಸರ್ ಕ್ಯಾಮ್ರಾ ಜಯನಗರ ಫೋರ್ತ್ ಬ್ಲಾಕ್ ಆಯಿತು, ರತ್ನ ಪ್ರಪಂಚ, ಬಡವರ ಅಸಲು ಇವೆಲ್ಲವೂ ಮಧ್ಯಮ ವರ್ಗದ ಕುಟುಂಬವನ್ನು ಸಾರುವಂಥ ಕಥೆಯಾಗಿತ್ತು. ಆ ಒಂದು ಲಿಸ್ಟಲ್ಲಿ ಪೂರ್ತಿ ಆಗುತ್ತೆ ಅಂತ ಅದು ಆಗಿದೆ. ಅಲ್ಲಿ ಮಧ್ಯಮ ವರ್ಗನ ಯಾಕೆ ಟಾರ್ಗೆಟ್ ಮಾಡುವಂಥದ್ದು ಈ ವಿಚಾರ ಡೈರೆಕ್ಟರ್ಗಳು ಯೂಶಲಿ? ಇಲ್ಲ, ಡೈರೆಕ್ಟರ್ಗಳು ಬೇರೆಯವ್ರದ್ದು ಗೊತ್ತಿಲ್ಲ, ನನ್ನ ಜೀವನ ಅದು, ನನ್ನ ಅನುಭವ ಅದು. ಅಂದರೆ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗ ಅಂದರೆ ನಾನು ಫಸ್ಟ್ ನನ್ನ ಬಾಲ್ಯ ಆಲ್ಮೋಸ್ಟ್ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದ ಒಂದು ಮನೆಯಿಂದ ಅಥವಾ ಕುಟುಂಬದಿಂದ ಬಂದವನು ನಾನು. ಅಲ್ಲಿ ಹೋಗ್ತಾ ನಮ್ಮ ಅಂದರೆ ಅಪ್ಪ ಚಿಕ್ಕಪ್ಪ ಇವರ ಶ್ರಮದಿಂದ ಕೆಳ ಮಧ್ಯಮ ವರ್ಗದಿಂದ ಮಧ್ಯಮ ವರ್ಗ ಆಯಿತು. ಮಧ್ಯಮ ವರ್ಗದಿಂದ ಇನ್ನೂ ಬೆಳಿಬೇಕು ಅನ್ನೋ ಆಸೆ ಹುಟ್ಕೊಂಡಿತು. ಸೊ ಹಾಗಾಗಿ ನನಗೆ ಕನೆಕ್ಟ್ ಆಗೋ ವಿಷಯ, ನಾನು ಅನುಭವಿಸಿರುವ ವಿಷಯ, ಬಡತನ, ದುಡ್ಡು ಮತ್ತು ಸಂಬಂಧಗಳಲ್ಲಿ ಆಗುವ ಘರ್ಷಣೆ ಮತ್ತು ಒಂದು ಡೈಲೆಮಾ, ಅಂದರೆ ನೀವು ಈ ಹಾದಿ ತೊಗೋಬೇಕಾ ಇಲ್ವೋ ಅನ್ನೋ ಒಂದು ಡೈಲೆಮಾ, ಇದೆಲ್ಲ ನನ್ನ ಜೀವನದಲ್ಲಿ ಆಗಿರುವ ವಿಷಯ. ಹಾಗಾಗಿ ಅದು ಸಿನಿಮಾದಲ್ಲಿ ಬಂದಿರಬಹುದು ಅಂತ ಅನ್ಕೋತೀನಿ. ಅದರ್ವೈಸ್ ಅದಕ್ಕೇನು ಆ್ಯಂಡ್ ಅದು ತುಂಬ ದೊಡ್ಡ ವರ್ಗ ಇದೆ ಕನ್ನಡದಲ್ಲಿ. ಅಂದರೆ ಮಧ್ಯಮ ವರ್ಗದ ಸಂಖ್ಯೆ ಸಿಕ್ಕಾಪಟ್ಟೆ ದೊಡ್ಡದು. ಹೆಚ್ಚು ಜನರಿಗೆ ಕತೆ ಹೇಳಬೇಕು ಅಂದಾಗ ಆ ಏರಿಯಾದಲ್ಲಿ ಕತೆ ಹೇಳೋಣ ಅಂತ ಆಯಿತು, ಬಿಟ್ಟರೆ ಬೇರೆ ಏನು ವಿಶೇಷವಾಗಿರುವ ಕಾರಣ ಇಲ್ಲ. ಥ್ಯಾಂಕ್ ಯು. ಬಟ್ ನೀವೆಲ್ಲ ಸಿನಿಮಾ ನೋಡಿ ಇದನ್ನು ಮೆಚ್ಕೊಂಡಿದ್ದಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಈ ಶಕ್ತಿಯಲ್ಲಿ ಮುನ್ನುಗ್ತೀನಿ. ಇದು ಒಂದೇ ಹೆಜ್ಜೆಯನ್ನು ನೀವು ಚಪ್ಪಾಳೆ ತಟ್ಟಿದರೆ 10 ಹೆಜ್ಜೆ ಇಡೋಕ್ಕೆ ಖಂಡಿತವಾಗೂ ನನಗೆ ಧೈರ್ಯ ಬರುತ್ತೆ. ಆ್ಯಂಡ್ ಸೊ ಅದು ಅಲ್ಲಿ ನಾವು ಮುಂದಿನ ಸಿನಿಮಾಗಳಲ್ಲಿ ಇನ್ನಷ್ಟು ಹೊಸತನ್ನು ಮಾಡೋಕ್ಕೆ ಅವಕಾಶ ಸಿಗತ್ತೆ ಅಂತ ಅನ್ಕೋತೀನಿ.